ಅಮ್ಮ, ಇದರಲ್ಲಿ ಏನೋ ಮೋಸ ಇದೆ ಅಂತ ನನಗೆ ಬಲವಾಗಿ ಅನ್ನಿಸ್ತಿದೆ. ಇವೆರಡರಲ್ಲಿ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ? ಸತ್ಯನ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ ರುದ್ರ. ಸತ್ಯ ಏನು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಹೇಗಮ್ಮ? ಅಕ್ಸಾಲಿಗನ್ನ ಬರೋಕ್ಕೆ ಹೇಳಿದ್ದೀನಿ. ಅಮೃತನ ಆಟ ಇನ್ನು ಜಾಸ್ತಿ ಹೊತ್ತು ನಡೆಯೋದಿಲ್ಲ. ಇಷ್ಟೊತ್ತಾದರೂ ಬಂದಿಲ್ಲ. ಇಷ್ಟೊತ್ತಿಗಾಗಲೇ ಅವ್ರು ಬರಬೇಕಾಗಿತ್ತು. ಏನು ನಡೀತಾ ಇದೆ ಈ ಮನೇಲಿ? ಮನೆ ಸೊಸೆನ ನಮ್ಮದೆ ಯಾವುದೋ ಅಕ್ಸಾಲಿಗನ ಕರೆಸಿ ಅವನ ಮಾತನ್ನ ನಂಬ್ತಿದ್ದೀರಲ್ಲ ಅತ್ತೆಮ್ಮ. ಚೆನ್ನಾಗಿದೆ. ಹೊರಗಿನವ್ರ ಮಾತಿನ ಮೇಲಿರೋ ನಂಬಿಕೆ ಮನೆಯವ್ರ ಮೇಲೆ ಇಲ್ವಲ್ಲ ನಿಮಗೆ? ವಿಷ್ಣು, ನಿನ್ನ ಹೆಂಡತಿಗೆ ಹೇಳು ಸ್ವಲ್ಪ ಸುಮ್ಮನಿರೋಕ್ಕೆ. ಹೇಮಾ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಕೆಲವು ವಿಚಾರಗಳಲ್ಲಿ ನಂಬಿಕೆ ಪ್ರಶ್ನೆ ಬರೋದಿಲ್ಲ. ಅಮೃತ ಹೇಳೋದು ನಿಜನೇ ಆಗಿದ್ರೆ ಈ ಬಳೆ ಅವಳ್ದಲ್ಲ ಅನ್ನೋದಿದ್ರೆ ಭಯ ಯಾಕೆ? ರುದ್ರ, ತಗೋ ಈ ಬಳೆನೂ ಆ ಬಳೆನೂ ಟೇಬಲ್ ಮೇಲಿಡು. ಇನ್ನೇನು ಅವ್ರು ಬರ್ತಾರೆ, ಎಲ್ಲ ಗೊತ್ತಾಗುತ್ತೆ. ಅಮ್ಮ, ನನಗೆ ಯಾಕೋ ಅಮೃತ ಕೊಟ್ಟಿರೋ ಈ ಬಳೆ ಡೂಪ್ಲಿಕೇಟ್ ಅನ್ನಿಸ್ತಿದೆ. ಇದರಲ್ಲೇನಾದರೂ ತನ್ನ ಕೈ ಚಳಕ ತೋರ್ಸಕ್ಕೆ ಹೋದರೆ ಅವಳು ಈ ರುದ್ರ ಏನು ಅಂತ ಅವಳಿಗೆ ತೋರಿಸ್ಬೇಕಾಗತ್ತೆ. ನಮಸ್ಕಾರ ಅಮ್ಮ. ರುದ್ರ, ವಿಷ್ಣು, ಆಚಾರ್ಯ ಬಂದರು ಅನ್ಸತ್ತೆ. ಹೋಗಿ ಕರ್ಕೊಂಡು ಬನ್ನಿ, ಹೋಗಿ. ಚೆನ್ನಾಗಿದ್ದೀರಾ? ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.